ಮೊದಲೇ ಕ್ವಶನ್ ನೋಡಿ ಇಲ್ಲಿ, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮದ ತತ್ವದ ಮೇಲೆ ಕಾರ್ಯನಿರ್ವಹಿಸುವ ಸಾಧನ. ವಿದ್ಯುತ್ ಗಂಟೆ ಅಂತ ಹೇಳ್ತೀವಿ. ಓಕೆ, ಕ್ವಶನ್ ನಂಬರ್ 2 ನೋಡಿ, ನಿಮ್ನ ಮಸೂರವು ಉಂಟು ಮಾಡುವ ಪ್ರತಿಬಿಂಬವು. ಇಲ್ಲಿ ಬಿ ಆನ್ಸರ್ ಇದೆ, ನೇರ ಮತ್ತು ಮಿಥ್ಯ ಅಂತ ಹೇಳ್ತೀವಿ. ಕ್ವಶನ್ ನಂಬರ್ 3 ನೋಡಿ, ಒಂದು ವಸ್ತು 5 ಸೆಕೆಂಡಿನಲ್ಲಿ 20 ಬಾರಿ ಆಂದೋಲಿಸಿದರೆ ಅದರ ಆಂದೋಲನ ಅವಧಿಯು, ಇಲ್ಲಿ 4 ಆಪ್ಷನ್ಗೆ ಕೊಟ್ಟಿದ್ದೀವಿ. 0.25 ಸೆಕೆಂಡ್ ಆಗುತ್ತೆ. ಕ್ವಶನ್ ನಂಬರ್ 4 ನೋಡಿ, ಒಂದು ಶಬ್ದ ತರಂಗದ ಪಾರವು 2 ಪಟ್ಟು ಹೆಚ್ಚಿಸಿದರೆ ಅದರ ಶಬ್ದದ ಘೋಷವು.